ಕಾಂಗ್ರೆಸ್ ಸಚಿವ ಮಂಡ್ಯದ ಪ್ರಭಾವಿ ಕಾಂಗ್ರೆಸ್ ಸಚಿವರ ವಿರುದ್ಧ ತಾವು ಕೊಟ್ಟಿದ್ದಂತಹ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ನ ನಾಯಕರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮಾನನಷ್ಟ ಮೊಕದ್ದಮೆಗೆ ಸಂಬಂಧಪಟ್ಟ ಹಾಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ನಾಗಮಂಗಲ ಕ್ಷೇತ್ರದ ಶಾಸಕರು ಈ ಹಿಂದೆ ಆಗಿದ್ದಂಥವರು 2018ರಿಂದ 2023ರವರೆಗೆ ಸುರೇಶ್ ಗೌಡ ಇವರು ತಾವು ಕೊಟ್ಟಿದ್ದಂತಹ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮುಖಾಂತರ ಕಾಂಗ್ರೆಸ್ನ ಸಚಿವ, ಕೃಷಿ ಸಚಿವ, ನಾಗಮಂಗಲ ಕ್ಷೇತ್ರದ ಶಾಸಕ ಚಲುವರಾಯಸ್ವಾಮಿ ಅವರಿಗೆ ಕಾನೂನು ಹೋರಾಟದಲ್ಲಿ ದೊಡ್ಡ ಜಯ ಸಿಕ್ಕಿದೆ. ಸುರೇಶ್ ಗೌಡ ಅವರ ವಿರುದ್ಧ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಮಾನನಷ್ಟ ಮೊಕದ್ದಮೆಯನ್ನ ದಾಖಲು ಮಾಡಿದರು. ಬೆಂಗಳೂರಿನ ಹೆಚ್ಚುವರಿ ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ 2024ರಲ್ಲಿ ಅಂದರೆ ಕಳೆದ ವರ್ಷ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸುರೇಶ್ ಗೌಡ ಅವರ ಪರ ವಕೀಲರು ನ್ಯಾಯಾಲಯಕ್ಕೆ ಒಂದು ಜಾಯಿಂಟ್ ಮೆಮೋವನ್ನು ಸಲ್ಲಿಕೆ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ನನ್ನ ವಿರುದ್ಧ CRPC 200 ಅಡಿಯಲ್ಲಿ CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಪರಾಧ ಪ್ರಕ್ರಿಯಾ ಸಂಹಿತೆ ಅದರ ಕಲಂ 200ರ ಅಡಿಯಲ್ಲಿ ನನ್ನ ವಿರುದ್ಧ ಎನ್ ಚಲುವರಾಯಸ್ವಾಮಿ ದೂರುದಾರರು ದಾವೆಯನ್ನು ಸಲ್ಲಿಸಿದ್ದಾರೆ. ನಾನು ಅವರ ವಿರುದ್ಧ ಮಾನಹಾನಿಕರ ಹೇಳಿಕೆಗಳನ್ನು ಕೊಟ್ಟಿದ್ದೀನಿ, ಅದು ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಹೀಗಾಗಿ ಅವರ ಘನತೆಗೆ ಧಕ್ಕೆ ಆಗಿದೆ, ಅವರ ಮಾನಹಾನಿಯಾಗಿದೆ ಎನ್ನುವಂತಹ ದೂರನ್ನು ಈ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದಾರೆ. ನನ್ನ ಉದ್ದೇಶ ದೂರುದಾರ ಚಲುವರಾಯಸ್ವಾಮಿ ಅವರ ಮಾನನಷ್ಟ ಡಿಫೇಮ್ ಮಾಡುವಂಥದ್ದಿರಲಿಲ್ಲ. ಒಂದು ವೇಳೆ ನನ್ನ ಹೇಳಿಕೆಯಿಂದ ಯಾವುದಾದರೂ ಹಾನಿಯಾಗಿದ್ದರೆ ಅದರ ಉದ್ದೇಶ ಹಾನಿ ಮಾಡುವಂಥದ್ದಿರಲಿಲ್ಲ. ಆದರೂ ಕೂಡ ಒಂದು ವೇಳೆ ಅವರ ಘನತೆಗೆ ಏನಾದರೂ ಧಕ್ಕೆಯಾಗಿದ್ದರೆ ನಾನು ಈ ಮುಖಾಂತರ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ದಿ ಅಕ್ಯೂಸ್ಡ್ ಹಿಯರಿನ್ ಎಕ್ಸ್ಪ್ರೆಸಸ್ ರಿಗ್ರೆಟ್ ಟು ದಿ ಕಂಪ್ಲೇನೆಂಟ್. ದೂರುದಾರರು ಯಾರಿದ್ದಾರೆ ಚಲುವರಾಯಸ್ವಾಮಿ ಇವರಲ್ಲಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಅಂದರೆ ಚಲುವರಾಯಸ್ವಾಮಿಯವರು ಈ ಡಿಫಮೇಷನ್ ಕೇಸ್ ಏನಿತ್ತು ಇದರಲ್ಲಿ ಗೆದ್ದಿದ್ದಾರೆ. ಎಕ್ಸಾಕ್ಟ್ಲಿ ಕ್ಷಮೆಯನ್ನು ಕೇಳಲಿಲ್ಲ. ನಾಗಮಂಗಲದ ಮಾಜಿ JDS ಶಾಸಕ ಸುರೇಶ್ ಗೌಡ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಹೇಳಿಕೆಗಳಿಂದ ಎನ್ ಚಲುವರಾಯಸ್ವಾಮಿ ಅವರಿಗೆ, ಅವರ ಘನತೆಗೆ, ಅವರ ಇಮೇಜ್ಗೆ, ಅವರ ವ್ಯಕ್ತಿತ್ವಕ್ಕೆ ಏನಾದರೂ ಧಕ್ಕೆಯಾಗಿದ್ದರೆ ನಾನು ನನ್ನ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆದರೆ ನನ್ನ ಹೇಳಿಕೆಯ ಉದ್ದೇಶ ಚಲುವರಾಯಸ್ವಾಮಿ ಅವರ ಘನತೆಗಾಗಲಿ, ಅವರ ಗೌರವಕ್ಕಾಗಲಿ, ಅವರ ಮಾನಕ್ಕಾಗಲಿ, ಅವರ ವ್ಯಕ್ತಿತ್ವಕ್ಕಾಗಲಿ ಧಕ್ಕೆಯನ್ನು ಉಂಟು ಮಾಡುವಂಥದ್ದು, ಹಾನಿಯನ್ನು ಉಂಟು ಮಾಡುವಂಥದ್ದು ಆಗಿರಲಿಲ್ಲ. ಒಂದು ವೇಳೆ ನನ್ನ ಹೇಳಿಕೆಯಿಂದ ಹಾನಿಯಾಗಿದೆ, ಧಕ್ಕೆಯಾಗಿದೆ, ಅವರ ಗೌರವಕ್ಕೆ ಚ್ಯುತಿ ಬಂದಿದೆ ಎನ್ನುವುದಾದರೆ ನಾನು ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಿದ್ದೀನಿ ಅಂತೇಳಿ ಸುರೇಶ್ ಗೌಡ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇಬ್ಬರು ಬದ್ಧ ರಾಜಕೀಯ ವೈರಿಗಳು, ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಬದ್ಧ ರಾಜಕೀಯ ವೈರಿಗಳು. ನಾಗಮಂಗಲದ ರಾಜಕೀಯ ಇತಿಹಾಸವನ್ನು ತೆಗೆದು ನೋಡಿದ್ರೆ ಹಂಗೆ ನೋಡೋಕ್ಕೋದ್ರೆ ಇಬ್ಬರು ಕೂಡ ಆ ಕಡೆ ಇದ್ದವರು ಈ ಕಡೆ ಬಂದು, ಈ ಕಡೆ ಇದ್ದವರು ಆ ಕಡೆ ಹೋದಂಥವ್ರು. ಸುರೇಶ್ ಗೌಡ ಮತ್ತು ಚಲುವರಾಯಸ್ವಾಮಿ, ಈಗ ಕೃಷಿ ಸಚಿವರು ಚಲುವರಾಯಸ್ವಾಮಿ ಅವರು. ಕಳೆದ ಚುನಾವಣೆಯಲ್ಲಿ ಚಲುವರಾಯಸ್ವಾಮಿ ಅವರನ್ನು ಸೋಲಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಪಡಲಾಯಿತು ಸುರೇಶ್ ಗೌಡ ಅವರ ಕಡೆಯಿಂದ. ಬಟ್ ವರ್ಕೌಟ್ ಆಗಲಿಲ್ಲ, ಸೋತರು ಸುರೇಶ್ ಗೌಡ ಅವರು ಮಂಡ್ಯದಲ್ಲಿ. ಚಲುವರಾಯಸ್ವಾಮಿ ಅವರು ಗೆದ್ದರು. ಬರೀ ಗೆದ್ದಿದ್ದು ಮಾತ್ರ ಅಲ್ಲ, ಒಂದು ಒಳ್ಳೆಯ ಸಚಿವರಾಗಿ ಒಂದು ಒಳ್ಳೆಯ ಪೋರ್ಟ್ಫೋಲಿಯೋ ಕೂಡ ಸಿಕ್ತು. ದೊಡ್ಡ ಪೋರ್ಟ್ಫೋಲಿಯೋ. ಕೃಷಿ ಖಾತೆ ಏನು ಸಣ್ಣ ಖಾತೆನಾ? ದೊಡ್ಡ ಖಾತೆ. 2024ರಲ್ಲಿ ದಾಖಲಾಗಿದ್ದಂತಹ ದಾವೆಗೆ ಸಂಬಂಧಪಟ್ಟ ಹಾಗೆ ಈಗ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಕಾನೂನು ಹೋರಾಟದಲ್ಲಿ
ಕಾಂಗ್ರೆಸ್ನ ಸಚಿವ ಚಲುವರಾಯಸ್ವಾಮಿಯವರು ಸುರೇಶ್ ಗೌಡ ಅವರ ವಿರುದ್ಧ ಗೆದ್ದಿದ್ದಾರೆ. ಏನಾಗುತ್ತೆ ಅಂದರೆ ಈಗ ಇದು ನಾಗಮಂಗಲದಲ್ಲಿ ಟಾಕ್ ಆಗುತ್ತೆ, ಶುರುವಾಗುತ್ತೆ ಮಾತು. ಏನು ಅಂತ ಹೇಳಿದ್ರೆ ಚಲುವರಾಯಸ್ವಾಮಿ ಅವರ ಸಾರಿ ಕೇಳೋದ್ರಂತೆ ಸುರೇಶ್ ಗೌಡ ಅವರು ಅಂಥೇಳಿ. ಯಾಕೆ ಮಾತಾಡಬೇಕಿತ್ತು? ಸಾರಿ ಕೇಳೋದಾದರೆ ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತಲ್ಲ. ಈ ಥರ ನಾಗಮಂಗಲ ಕ್ಷೇತ್ರದ ಮತದಾರರು ಚರ್ಚೆಯನ್ನು ಮಾಡ್ತಾರೆ ಈಗ. ಜೊತೆಗೆ ಮುಂದೆ ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಈ ಸುದ್ದಿಗಳೆಲ್ಲ ಮತ್ತೆ ಮುನ್ನೆಲೆಗೆ ಮಾಡ್ತಾ ಇದೆ. ಅದಕ್ಕೆ ಮತ್ತೆ ಜೀವ ಕಳೆ ಬಂದು ಸುರೇಶ್ ಗೌಡಗೆ ಟಾಂಟ್ ಕೊಡ್ತಾರೆ ಚಲುವರಾಯಸ್ವಾಮಿ. ಅವತ್ತು ನೀವು ಮಾತಾಡಿದ್ದಕ್ಕೆ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸಿ ನಿಮ್ಮ ಕ್ಷಮೆಯನ್ನು ಕೇಳಿಸಿದೆ ನಾನು ಅಂಥೇಳಿ. ಯಾವುದೇ ರಾಜಕಾರಣಿಗಾಗಲಿ, ಅದು ಕೂಡ ಆರ್ಚ್ ರೈವಲ್ ಬದ್ಧ ವೈರಿಗಳು, ಅಂದರೆ ಹೆವಿ ಅಗ್ರೆಸಿವ್ ಲೆವೆಲ್ನ ಸಂಘರ್ಷಗಳಿದ್ದಂತಹ ಸಂದರ್ಭದಲ್ಲಿ ಈ ಥರದ ಕ್ಷಮೆಯಾಚನೆಗಳು, ವಿಷಾದಗಳು, ಅದನ್ನು ದೊಡ್ಡ ಸೋಲು ಅಂತಲೇ ಪರಿಗಣಿಸ್ಬೇಕು ನಾವು. ಈಗ ಸುರೇಶ್ ಗೌಡ ಅವರು ಒಂದು ವೇಳೆ ಚಲುವರಾಯಸ್ವಾಮಿ ವಿರುದ್ಧ ಏನಾದರೂ ಮಾತಾಡೋಕ್ಕೆ ಹೋದರೆ ಚಲುವರಾಯಸ್ವಾಮಿ ಇದೊಂದು ಜಾಯಿಂಟ್ ಮೆಮೋವನ್ನು ಮುಂದೆ ಇಟ್ಬಿಡ್ತಾರೆ ಸುರೇಶ್ ಗೌಡ ಮುಂದೆ. ಅವತ್ತು ಕೋರ್ಟ್ನಲ್ಲಿ ಕ್ಷಮೆ ಕೇಳಿದ್ರಲ್ಲ, ನೀವೇ ಅಲ್ವಾ ಕ್ಷಮೆ ಕೇಳಿದ್ದು, ಫೈಟ್ ಮಾಡಬೇಕಿತ್ತು ನೀವು ಹಂಗೆ ನೋಡೋಕ್ಕೋದ್ರೆ ಅಂಥೇಳಿ. ಸೊ ಮುಖಭಂಗ ಸುರೇಶ್ ಗೌಡಗೆ, JDSನ ex-MLAಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.